ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಡೆರ್ಸಾಲ್ 30% ಆಯಿಂಟ್ಮೆಂಟ್ ಬಗ್ಗೆ. ಡೆರ್ಸಾಲ್ 30% ಆಯಿಂಟ್ಮೆಂಟ್ ಅಂದ್ರೆ ಏನು, ನಿಮ್ಗೆ ಏನು ಸಮಸ್ಯೆ ಇದ್ರೆ ಡಾಕ್ಟರ್ ನಿಮ್ಗೆ ಇದನ್ನ ಆಯಿಂಟ್ಮೆಂಟ್ ಬರೆದು ಕೊಟ್ಟಿರ್ತಾರೆ. ಇದ್ರೊಳಗೆ ಮೇನ್ ಕಂಟೆಂಟ್ ಏನಿರ್ತೈತಿ, ಯಾವ ರೀತಿ ನೀವು ಇದನ್ನ ಉಪಯೋಗ ಮಾಡಬಹುದು, ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬೇಕು, ಇದನ್ನ ತಗೊಂಡಾದ್ಮೇಲೆ ಏನಾದ್ರೂ ನಿಮ್ಗೆ ಸೈಡ್ ಎಫೆಕ್ಟ್ ಆಗುತ್ತಾ, ಯಾರು ಇದ್ರ ಉಪಯೋಗ ಮಾಡಕ್ ಹೋಗ್ಬಾರ್ದು, ಯಾವ ರೀತಿ ಇದು ನಿಮ್ಮ ಮೈಯ ಕೆಲಸ ಮಾಡುತ್ತೆ, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿನ ನಿಮಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆನ ಶುರು ಮಾಡೋಣ. ಡೆರ್ಸಾಲ್ 30% ಆಯಿಂಟ್ಮೆಂಟ್ ಇದು ಒಂದು ಅಲೋಪತಿಕ್ ಆಯಿಂಟ್ಮೆಂಟ್. ಮತ್ತು ಇದನ್ನ ಎಲ್ಲಿ ಉಪಯೋಗ ಮಾಡ್ತಾರಂದ್ರೆ, ನಿಮ್ಗೆ ಎಕ್ನೆ ಪಿಂಪಲ್ಸ್ ಆಗ್ಯಾವಂದ್ರ, ನಿಮ್ಗೆ ಮುಖದಾಗ ಮೊಡವೆ ಆಗ್ಯಾವಂದ್ರ, ಇಲ್ಲ ನಿಮ್ಗೆ ಕ್ಯಾಲ್ಯೂಸಿಸ್ ಅಂತ ಕರೀತಾರ್ರಿ. ಕ್ಯಾಲ್ಯೂಸಿಸ್ ಅಂದ್ರೆ ನಿಮ್ಮ ಕೈಯಾಗ ಕಾಲಾಗ ಸ್ಕಿನ್ ಏನಿರ್ತೈತೆ ನೋಡಿ, ತ್ವಚ ಬಹಳ ದಪ್ಪ ಆಗ್ಬಿಟ್ಟೈತಂದ್ರ ಅದನ್ನ ಕರಗಿಸ್ಲಿಕ್ಕೆ ಇದನ್ನ ಡಾಕ್ಟರ್ ಬರ್ದು ಕೊಟ್ಟಿರ್ತಾರೆ. ಇಲ್ಲ ನಿಮ್ಗೆ ಕಾರ್ನ್ ಆಗೈತಂದ್ರ, ಕಾರ್ನ್ ಅಂದ್ರೆ ಆನೆ ಬಂದೈತೆ ಅಂತೀವಲ್ರಿ, ಕೈಯಾಗ ಕಾಲಾಗ ನಿಮ್ಗೆ ಆನೆ ಸಮಸ್ಯೆ ಆಗೈತಂದ್ರೆ ಅಲ್ಲಿ ಬರ್ದು ಕೊಟ್ಟಿರ್ತಾರೆ. ಇಲ್ಲ ನಿಮ್ಗೆ ವಾಟ್ಸ್ ಮಸ್ಸ ಅಂತೀವಿ, ನರಹುಲಿಗಳು, ಇಲ್ಲ ಚರ್ಮದ ಗಂಟು ಅಂತ ಕರಿತೀವಿ, ಅಲ್ಲಿ ಇದನ್ನ ಡಾಕ್ಟರ್ ಕರಗಿಸ್ಲಿಕ್ಕೆ ಬರ್ದು ಕೊಟ್ಟಿರ್ತಾರ. ಇಲ್ಲ ನಿಮ್ಮ ತ್ವಚ ಬಹಳ ಜಾಸ್ತಿ ಡಾರ್ಕ್ ಐತೆ ಅಂದ್ರೆ ಕಲರ್ ಲೈಟ್ ಮಾಡ್ಲಿಕ್ಕೆ ಬರ್ದು ಕೊಟ್ಟಿರ್ತಾರ. ಇಲ್ಲ ನಿಮ್ಮ ಬಗಲಾಗ ಕುತ್ತಿಗೆ ಹಿಂದ ಚರ್ಮ ಬಹಳ ಜಾಸ್ತಿ ಕಪ್ಪಗಾಗ್ಬಿಟ್ಟೈತಿ, ಅದನ್ನ ಕಲರ್ ಲೈಟ್ ಮಾಡ್ಲಿಕ್ಕೆ ಬರ್ದು ಕೊಟ್ಟಿರ್ತಾರ. ಇಲ್ಲ ನಿಮ್ಗೆ ಮೆಲಾಸ್ಮಾ ಮಕ್ಕದಾಗ ಭಂಗ್ ಆಗೈತಂದ್ರ, ಭಂಗಿನ ಸಮಸ್ಯೆ ಆಗೈತಂದ್ರ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಡಾಕ್ಟರ್ ಇದನ್ನ ನಿಮ್ಗೆ ಬರ್ದು ಕೊಟ್ಟಿರ್ತಾರ. ಈಗ ನಾನು ನಿಮ್ಗೆ ಇದ್ರದ್ದು ಕಂಪೋಸಿಷನ್ ತಿಳಿಸ್ಕೊಡ್ತೀನಿ. ಸೊ ನೋಡ್ರಿ, ಇದ್ರ ಒಳಗಡೆ ಸ್ಯಾಲಿಸೈಕ್ಲಿಕ್ ಆಸಿಡ್ 30% ವೇಟ್ನಾಗ ಇರ್ತೈತ್ರಿ ಟೋಟಲ್ ಆಯಿಂಟ್ಮೆಂಟ್ ವೇಟ್ ಇಂದ. ಮತ್ತೆ ಇದು ಬಿಲಾಂಗ್ ಆಗುತ್ತಾ ಕ್ಲಾಸ್ ಆಫ್ ಮೆಡಿಸಿನ್, ಅದಕ್ಕೆ ಕೆರಾಟೋಲೈಟಿಕ್ ಮೆಡಿಕೇಶನ್ ಅಂತ ಕರೀತಾರ್ರಿ. ಸೊ ಇದನ್ನ 30 ಡಿಗ್ರಿ ಸೆಲ್ಸಿಯಸ್ ತಳಗ ಉಪಯೋಗ ಇದನ್ನ ಸ್ಟೋರ್ ಮಾಡ್ಬೇಕಾಗ್ತೈತಿ. ಸೊ ನೋಡ್ರಿ, ಸ್ಯಾಲಿಸೈಕ್ಲಿಕ್ ಆಸಿಡ್ ಇದ್ದ ಬಹಳಷ್ಟು ಕಂಪ್ನಿಗಳು ಬಹಳಷ್ಟು ಕ್ರೀಮ್ ತಯಾರು ಮಾಡ್ತಾರ. ಆದ್ರೆ ಎಲ್ಲಾದ್ರ ಒಳಗಡೆ ಇದ್ರದ್ದು ಕನ್ಸಂಟ್ರೇಷನ್ ಬೇರೆ ಬೇರೆ ಪ್ರಮಾಣದಾಗ ಇರ್ತೈತಿ. ಮತ್ತು ಬೇರೆ ಬೇರೆ ಕನ್ಸಂಟ್ರೇಷನ್ ಅನ್ನ ಕ್ರೀಮನ್ನ ಆಯಿಂಟ್ಮೆಂಟ್ನ ಬೇರೆ ಬೇರೆ ರೀತಿ ಯೂಸ್ ಮಾಡ್ಬೇಕ್ರಿ. ಈಗ ಇದನ್ನ ಯಾವ ರೀತಿ ಯೂಸ್ ಮಾಡ್ಬೇಕಂದ್ರೆ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಡೆರ್ಸಾಲ್ 30% ಆಯಿಂಟ್ಮೆಂಟ್ ಮೊದ್ಲು ನೋಡ್ರಿ, ಯಾವ ಭಾಗಕ್ಕೆ ನೀವು ಇದನ್ನ ಹಚ್ಕೋಬೇಕನ್ನತ್ತೀರಿ, ಅದು ಮುಖ ಆಗಿರ್ಬೋದು, ಇಲ್ಲ ಕಾಲಾಗಿರ್ಬೋದು, ಕೈ ಆಗಿರ್ಬೋದು, ಇಲ್ಲ ನಿಮ್ದು ಸ್ಕಿನ್ ಭಾಳ ದಪ್ಪ ಆಗೈತೆ ಅಂದ್ರೆ ಅಲ್ಲಿ ಆಗಿರ್ಬೋದು, ಆನೆ ಆಗೈತೆ ಅಂದ್ರೆ ಅಲ್ಲಿ ಆಗಿರ್ಬೋದು, ಇಲ್ಲ ನಿಮ್ಮ ಚರ್ಮದ ಗಂಟದ ಹಚ್ಕೋಬೇಕಂದ್ರೆ, ಇಲ್ಲ ಭಂಗಿಗೆ ಹಚ್ಕೋಬೇಕಂದ್ರೆ, ಬಗಲಿಗೆ ಕುತ್ತಿಗೆ ಹಚ್ಕೋಬೇಕಂದ್ರೆ, ಯಾವ ಭಾಗಕ್ಕೆ ಹಚ್ಕೊಳಂತೀರಿ ಆ ಭಾಗ ಚಂದಾಗ ಕ್ಲೀನ್ ಮಾಡ್ಕೊರಿ, ತೊಳ್ಕೊರಿ, ಅಂತ ಚಂದಾಗ ಟವಲ್ ತೊಗೊಂಡು ಒರೆಸ್ಕೊರಿ. ಅದ್ರ ಮೇಲೆ ನೀರಿನ ಯಾವುದೇ ರೀತಿ ಅವಶೇಷ ಇರಬಾರ್ದು. ಈಗ ಕ್ರೀಮು ನಿಮ್ಮ ಬಳ್ಳಾಗ ತೋರಿ, ಯಾವ ಭಾಗಕ್ಕೆ ಹಚ್ಕೋಬೇಕನ್ನೋಂತ್ರಿ ಅಲ್ಲಿ ಹಚ್ಚ್ರಿ, ಲೈಟಾಗಿ ಅಲ್ಲೇ ಇದನ್ನ ಮಸಾಜ್ ಮಾಡ್ರಿ. ಅದಾದ್ಮೇಲೆ ನಿಮ್ಮ ಕೈಗಳನ್ನು ತೊಳ್ಕೊಂಬಿಡ್ರಿ. ಡೆರ್ಸಾಲ್ 30% ಆಯಿಂಟ್ಮೆಂಟ್ ನೋಡ್ರಿ, ಇದನ್ನ ಪುರುಷರು ಮಹಿಳೆಯರು ಇಬ್ರು ಉಪಯೋಗ ಮಾಡ್ಬೋದು. ಇದನ್ನ ನೋಡ್ರಿ, ದಿನಕ್ಕೆ 1 ಹೊತ್ತು ಉಪಯೋಗ ಮಾಡಬೇಕು, ಮತ್ತು ವಾರಕ್ಕೆ 2-3 ದಿನ ಮಾತ್ರ ಉಪಯೋಗ ಮಾಡಬೇಕು. ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ, ದಿನಕ್ಕೆ 1 ಹೊತ್ತು ಯೂಸ್ ಮಾಡಬೇಕು, ವಾರಕ್ಕೆ 2-3 ದಿನ ಅಷ್ಟೇ ಯೂಸ್ ಮಾಡ್ಬೇಕ್ರಿ. ಈಗ ಇದನ್ನ ಎಷ್ಟು ದಿನ ಯೂಸ್ ಮಾಡಬೇಕು? ಸೊ ನೋಡ್ರಿ, ಎಷ್ಟು ಲಾಂಗ್ ಯೂಸ್ ಮಾಡ್ಬೇಕಂದ್ರೆ ನಿಮ್ಗೆ ಸಮಸ್ಯೆ ನಿಮ್ದು ಆರಾಮಾಗೋ ಮಟ್ಟ ಯೂಸ್ ಮಾಡ್ರಿ. ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ನಿಮ್ಗೆ ಇದನ್ನ ಯೂಸ್ ಮಾಡಕ್ಕೆ ಹೇಳ್ಯಾರ ಅಷ್ಟು ದಿನ ನೀವು ಇದನ್ನ ಉಪಯೋಗ ಮಾಡ್ಬೋದು. ಇದರಲ್ಲಿ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ? ಸೊ ನೋಡ್ರಿ, ಕೆಲವೊಂದಿಷ್ಟು ಜನರಿಗೆ ಕಂಡು ಬಂದೈತಿ, ಡೆರ್ಸಾಲ್ 30 ಆಯಿಂಟ್ಮೆಂಟ್ ಹಚ್ಚಾದ್ಮೇಲೆ ಅವ್ರದ್ದು ಎಲ್ಲಿ ಹಚ್ಚಿರ್ತಾರೆ ನೋಡ್ರಿ, ಅಲ್ಲಿ ಚರ್ಮ ಕೀಳ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ, ಆ ತ್ವಚ ಕೆಂಪಗಾಗ್ಬೋದು, ಅಲ್ಲಿ ನಿಮ್ಗೆ ಕೆರೆತ ಆಗ್ಬೋದು. ಯಾರಿದ್ರ ಉಪಯೋಗ ಮಾಡಕ್ ಹೋಗ್ಬಾರ್ದು. ಇದ್ರೊಳಗೆ ನಾ ಏನು ಕಂಟೆಂಟ್ ನಿಮ್ಗೆ ಹೇಳ್ಕೊಟ್ಟೀನಿ, ಸ್ಯಾಲಿಸೈಕ್ಲಿಕ್ ಆಸಿಡ್, ಅದರಲ್ಲಿ ಮೊದಲು ನಿಮ್ಗೆ ಏನಾರ ಅಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದನ್ನ ಉಪಯೋಗ ಮಾಡಬೇಡ್ರಿ. ಇಲ್ಲ ನಿಮ್ಮ ತ್ವಚದಾಗ ಎಲ್ಲರ ಕಟ್ ಆಗೈತಿ, ಅಲ್ಲಿ ಗಾಯ ಐತೆ ಅಂದ್ರೆ ಇದನ್ನ ಉಪಯೋಗ ಮಾಡಕ್ ಹೋಗ್ಬೇಡ್ರಿ. ಈಗ ಯಾವ ರೀತಿ ಇದು ಕೆಲಸ ಮಾಡ್ತೈತಿ ಅದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನೋಡ್ರಿ, ನಿಮ್ಗೆ ಪಿಂಪಲ್ಸ್ ಎಕ್ನೆ ಮಾಡುವಂತ ಬ್ಯಾಕ್ಟೀರಿಯಾಸ್ ಏನಿರ್ತೈತೆ ಅದನ್ನ ಸಾಯಿ ಹೊಡೆದ ನಿಮ್ಮನ್ನ ಪಿಂಪಲ್ಸ್ ಅನ್ನು ಗುಣ ಮಾಡ್ತೈತಿ. ಮತ್ತು ಇದು ಒಂದು ಕೆರಾಟೋಲೈಟಿಕ್ ಮೆಡಿಕೇಶನ್. ಇದು ಏನ್ ಮಾಡ್ತೈತಪ್ಪ ಅಂದ್ರೆ ನಿಮ್ಮ ತ್ವಚ ದಪ್ಪಗ ಆಗಿರ್ತೈತೆ ನೋಡ್ರಿ, ಎಲ್ಲೆಲ್ಲ ಗಂಟು ತ್ವಚ ಬಹಳ ಜಾಸ್ತಿ ದಪ್ಪ ಆಗಿಬಿಡ್ತೈತಲ್ಲ, ಅಲ್ಲಿ ಮಾಯಿಶ್ಚರ್ ಬಹಳ ಜಾಸ್ತಿ ಮಾಡಿ ಅದನ್ನ ಕರಗಿಸ್ಲಿಕ್ಕೆ ಕೆಲಸ ಮಾಡ್ತೈತ್ರಿ. ಮತ್ತು ಇದು ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ, ಇದು ನೋಡ್ರಿ ನಿಮ್ಗೆ 150 ರೂಪಾಯಿ 150 ರೂಪೀಸ್ನಾಗ 25 ಗ್ರಾಮ್ ಆಯಿಂಟ್ಮೆಂಟ್ ಸಿಗ್ತೈತ್ರಿ. ಡೆರ್ಸಾಲ್ 30% ಆಯಿಂಟ್ಮೆಂಟ್ ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ, ಆನ್ಲೈನ್ ಫಾರ್ಮಸಿ ಆ್ಯಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು.
ಅನ್ಕೊಂತೀನಿ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನ ಪ್ರೆಸ್ ಮಾಡ್ರಿ. ಅದನ್ನ ಪ್ರೆಸ್ ಮಾಡಾದ್ಮೇಲೆ ನಾ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲಾದ್ರೂ ತೊಗೊಳಕ್ಕೆ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗ ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.